टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗಂಡ ಹೆಂಡತಿ ನಡುವೆ ಕಿರಿಕ್ ನಡೆದಿದೆ. ಹೀಗಾಗಿ ಗಂಡನನ್ನೇ ಪತ್ನಿ ನದಿಗೆ ತಳ್ಳಿದ್ದಾಳೆ. ಈ ಘಟನೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ನಡೆದಿದೆ. ಪತಿ ಜೊತೆ ಬೈಕ್ನಲ್ಲಿ ಬಂದಿದ್ದಂತಹ ಪತ್ನಿ ಖತರ್ನಾಕ್ ಐಡಿಯಾ ಮಾಡಿದ್ದಾಳೆ. ಬ್ರಿಡ್ಜ್ ಮೇಲೆ ಫೋಟೋ ತೆಗೆಸಿಕೊಳ್ಳೋ ರೀತಿ ಪತ್ನಿ ನಾಟಕವಾಡಿದ್ದಾಳೆ. ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ಲು. ಬಳಿಕ ಪತಿಯನ್ನ ಬ್ರಿಡ್ಜ್ ತುದಿಗೆ ನಿಲ್ಲಿಸಿ ಆತನನ್ನ ತಳ್ಳಿದ್ದಾಳೆ. ನದಿಯ ಮಧ್ಯೆ ಈಜಿ ಬಂಡೆಯೊಂದರ ಮೇಲೆ ಪತಿರಾಯ ಕುಳಿತಿದ್ದಾನೆ. ಅದೃಷ್ಟವಶಾತ್ ಆತನಿಗೆ ಈಜೋದಿಕ್ ಬರ್ತಿತ್ತು. ಆಗ ಆತನ ಕಿರುಚಾಟ ಕೇಳಿ ಅಕ್ಕಪಕ್ಕದಲ್ಲಿದ್ದವರು ಬಂದಿದ್ದಾರೆ. ಸುಮಾರು 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಈ ಪತಿರಾಯನನ್ನ ರಕ್ಷಿಸಲಾಗಿದೆ. ದೃಶ್ಯದಲ್ಲಿ ಕಾಣಬಹುದು ನೋಡಿ, ಬಂಡೆಕಲ್ಲಿನ ಮೇಲೆ ಆತ ಕೂತಿದ್ದಾನೆ. ಪತಿ ಪತ್ನಿ ನಡುವೆ ಜಗಳ ನಡೆದು ಪತ್ನಿ ಪತಿಯನ್ನ ಬ್ಯಾರೇಜ್ ಮೇಲಿಂದ ತಳ್ಳಿದ್ದಾಳೆ. ಅದೃಷ್ಟವಶಾತ್ ಆತನಿಗೆ ಈಜೋದಿಕ್ ಬರ್ತಿತ್ತು. ಈಜ್ಕೊಂಡು ನದಿ ಮಧ್ಯದಲ್ಲಿದ್ದಂತಹ ಬಂಡೆಕಲ್ಲಿನ ಮೇಲೆ ಹೋಗಿ ಆತ ಕೂತಿದ್ದಾನೆ. ಆ ಬಳಿಕ ಅಕ್ಕಪಕ್ಕದಲ್ಲಿದ್ದವರಿಗೆ ಆತ ಸನ್ನೆ ಮಾಡಿ ಕಿರುಚಾಡಿ ಕರೆದಿದ್ದಾನೆ. ನಂತರ ಅಲ್ಲೇ ಇದ್ದಂಥವರು ಆತನನ್ನ ರಕ್ಷಿಸಿದ್ದಾರೆ. ಅಣ್ಣ ಹಂಗ್ಯಾಗ ಅಣ್ಣ ಹಂಗ್ಯಾಗ ಕೈಗೆ ಹಿಡ್ಕ ಹಗ್ಗ ಹಂಗೆ ಅಣ್ಣ ಹಂಗೆ ಹಗ್ಗ ಹಿಡ್ಕ ಅಣ್ಣ ಅದಕ್ಕೆ ಹಂಗೆ ಕಟ್ರ ಅಣ್ಣ ಹೆಂಗೇನಣ್ಣ ಆತ ಬಂದ ಮೇಲೆನೆ ಗೊತ್ತಾದ ತಡಿ. ಇದು ಗುರ್ಜಾಪುರ ಬ್ರಿಡ್ಜ್ ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ. ಪತಿ ಪತ್ನಿ ಮಧ್ಯೆ ಗಲಾಟೆ ನಡೆದಿತ್ತು. ಆ ಬಳಿಕ ಪತ್ನಿ ನಾಟಕ ಮಾಡ್ತಾಳೆ. ಮೊದಲು ನಂದು ಫೋಟೋ ತೆಗಿ, ಆಮೇಲೆ ನಿನ್ ಫೋಟೋ ತೆಗಿತೇನೆ ಅಂತ ಹೇಳಿದ್ದಾಳೆ. ಆಕೆಯ ಫೋಟೋ ತೆಗೆಸಿಕೊಂಡಿದ್ದಾಳೆ. ನಂತರ ಬ್ರಿಡ್ಜ್ನ ತುದಿಯಲ್ಲಿ ಗಂಡನನ್ನ ನಿಲ್ಲಿಸಿ ಆತನನ್ನ ನದಿಗೆ ತಳ್ಳಿಬಿಟ್ಟಿದ್ದಾಳೆ. ಆತ ಅದೃಷ್ಟವಶಾತ್ ಈಜ್ಕೊಂಡು ಹೋಗಿ ನದಿಯ ಮಧ್ಯದಲ್ಲಿದ್ದಂತಹ ಬಂಡೆಕಲ್ಲಿನ ಮೇಲೆ ಹೋಗಿ ಕೂತಿದ್ದಾನೆ. ಆ ನಂತರದಲ್ಲಿ ಅಕ್ಕಪಕ್ಕದಲ್ಲಿದ್ದವರನ್ನ ಕರೆದಿದ್ದಾನೆ. ಅಲ್ಲಿದ್ದವರು ಆತನನ್ನ ಹಗ್ಗದ ಮುಖಾಂತರ ಬಳಿಕ ರಕ್ಷಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ನಡೆದಿದೆ. ನಂತರದಲ್ಲಿ ಪತಿರಾಯ ಬಚಾವಾಗಿದ್ದಾನೆ. ಇದು ಪತ್ನಿಯ ನಾಟಕದಿಂದಾಗಿ ಪತಿ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅದೃಷ್ಟವಶಾತ್ ಆತ ಬಚಾವಾಗಿದ್ದಾನೆ.